ನಕ್ಷು ಏನು ತಿನ್ಲಿಕತ್ತಿ? ಹಾಂ, Speak out loudly. I'm eating only Maggie. I love Maggie. Yes, I love Maggie. ಬಿಸಿ ಅದನಪ್ಪಣ? ಇಲ್ಲ ಹ್ಞೂ. ಹೆಂಗಾಗ್ಯದ ಮ್ಯಾಗಿ? ಸೂಪರ್ ಯಾರು ಮಾಡ್ಯಾರ? ಎನ್ವಕ್ಕ ಚಂದಾಗ್ಯದ? ಸೂಪರ್ ಸೂಪರ್ ಆಗ್ಯದ? ಓಕೆ ಎನ್ವಕ್ಕ ಮ್ಯಾಗಿ ಮಾಡ್ಯಾರ. Hi friends, today Envaka do Maggie. Okay. Everyone, we come to my house because Envaka make Maggie. ಕನ್ನಡದಾಗ ಹೇಳು, ಹೇಗೆ ಮಾಡ್ಯಾಳ? ಏನು ಮಾಡೆ ನಾನು? He made a Maggie for me. Maggie ಮಾಡ್ಯಾರ. ಯಾರು ಮಾಡ್ಯಾರ? Envaka. ಹೌದಾ? ಹೌದು. ಟೇಸ್ಟ್ ನೋಡಿ ಹೇಳು, ಹೆಂಗದ? ಹ್ಞೂ ಹ್ಞೂ. It's very tasty and super. ಚೆಲ್ಬೇಡ. Yummy, yummy. It's yummy. Oh, not big. ಆ ಟಿ ವ್ಯಾಗ ಮಾಡ್ತಾರಲ್ಲ ಹಂಗೆ ಮಾಡ್ತಾನೆ ಅವನು, ಎಕ್ಸ್ಪ್ರೆಷನ್ ಕೊಡ್ತಾನೆ. But I. ಹ್ಞೂ. Very, very nice. ವೆರಿ ವೆರಿ ನೈಸ್. Very, very, very nice and very, 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 very hot and spicy and strong. It is very, very. ತಿನ್ನೇಗ ಮತ್ತೇನಾರ ತಿನ್ನಿ. ನಕ್ಷು ಬೆಂಗಳೂರಿಗೆ ಯಾವಾಗ ಹೋಗೋಣ? ಇವಾಗೆ ನಾಳೆ ಇವಾಗೆ ಯಾರ್ಯಾರು ಹೋಗೋಣ? ನಾನು ತನ್ವ ಮತ್ತೆ ಇಡೀ ಬಂದದ ಆಟದಪ್ಪ. ಏನು ಬಂದದ? ನಿದ್ದೆ. ಆಕಾಶದಲ್ಲಿ ನಕ್ಷು ಹೇಳ, ಬೆಂಗಳೂರಿಗೆ ಯಾರ್ಯಾರು ಹೋಗೋಣ? ನಿದ್ದೆ ಬಂದದಪ್ಪಣ. ನಕ್ಷು? ಮೀಸೆ ತನ್ವಿ ಅಕ್ಕ ಮತ್ತೆ ಯಾರು ಹೋಗ್ಬೇಕು ಬೆಂಗಳೂರಿಗೆ? ಹಾಂ, ಅಮ್ಮಟಿ ಅಮ್ಮಾಜಿ ಮತ್ತು ಇಡಪ್ಪ ದೊಡ್ಡಪ್ಪ ಮತ್ತು ಯಾರು? ಹೊಡಿಸ್ಕೊತೆ. ತಕ್ಕ ಮ್ಯಾಗಿ ಮಾಡಿ ನಿಂಗೆ ನಾನು ತಲೆ ಹಾಕಿದ್ದೀನಿ. ತನ್ವಿ ಅಕ್ಕ. ಎಸ್, ಹೋಗೋಣ ಎಲ್ಲರೂ? ಹಾಂ. ಅಮ್ಮಾಜಿ ನಾನು ತನ್ವಿ ಅಕ್ಕ ದೊಡ್ಡಪ್ಪನ ಅಕ್ಕ ತನೀಶ್ ಅಕ್ಕ. ತನೀಶ್ ಅಕ್ಕ ಹಾಂ, ಮತ್ತು ನಂದಮ್ಮ ಅಪ್ಪ ನಾನು ಹಾಂ ವಿಶಾಲ್ ಹಾಂ ಅಜ್ಜ ಅಜ್ಜಿ ಹ್ಞೂ ಅಜ್ಜ ಹ್ಞೂ ನಮ್ಮ ನನ್ನ ಹ್ಞೂ ದಿದ್ದಿ ಅಕ್ಕ ಹ್ಞೂ. ಎಲ್ಲಾರು ಬರ್ತಾರೆ. ಎಲ್ಲಿಗೆ ಬರ್ತಾರಾ? ಊರಿ ನನ್ನ ಮನೆ ಹಾಂ, ಊರಿ ನನ್ನ ಮನೆ ಊರಿಗೆ? ನಿನ್ನ ಮನೆಗೆ? ನಿನ್ ಮನೆ ಎಲ್ಲಿ, ಯಾವ ಊರಾಗದ ನಿನ್ನ ಮನೆ? ಗಂಗಾವತಿ ಗಂಗಾವತಿ ಇದೆ ಊರು. ಗಂಗಾವತಿ ಬಿಸಿಲಿದ್ದದ. ಬಿಸ್ಲದನ ಗಂಗಾವತಿಯಾಗ? ಬೆಂಗಳೂರಾಗ ಏನದ? ಲ್ಯಾಬ್ ಹಾಂ ಲ್ಯಾಬ್ ಹಾಂ, ಲ್ಯಾಬ್ ಇದ್ದ. ನೋಡಿ ಫೋಸ್ ಕೊಡು. ಹಿಂಗ್ ಮಾಡಿ ಸೂಪರ್ ಮಾಡು ಲೆಫ್ಟ್ ಹ್ಯಾಂಡ್ ಇಂದ ಇದು ಆ ಕೈಯಿಂದ ಸೂಪರ್ ಮಾಡು. ಇಲ್ಲಪ್ಪಣ, ಈ ಕಡೆ ನೋಡಿ. ಇಲ್ಲಿ ಇಲ್ಲಿ ನೋಡು. ಸೂಪರ್. ಹಿಂಗ್ ಮಾಡು. ಚಂದ ಮಾಡ್ಬೇಕು. ರಾಮನಾಮ ವರಾನನೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ.
ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NPT ಕನ್ನಡ ಲಾಗ್ಸ್. ನಾನು ಪ್ರಿಯಾ ಅಂಥೇಳಿ. ಬನ್ನಿ, ನೆಕ್ಸ್ಟ್ ಬಂದಿದ್ನಲ್ಲ ಊರಿಂದ, ಅವಾಗೆಲ್ಲ ನಾನು ವೀಡಿಯೋಗಳು ಮಾಡಿಕೊಂಡು ಇಟ್ಕೊಂಡಿದ್ದಿತ್ತು, ಎಡಿಟಿಂಗ್ ಮಾಡೋದಾಗಿರಲಿಲ್ಲ. ಹಾಗಾಗಿ ನಾನು ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಕ್ಷನ ತುಂಟಾಟಗಳನ್ನೆಲ್ಲ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ನೋಡಿ. ನಾನು ಟಿ ವಿಯಲ್ಲಿ ರಾಮ ರಕ್ಷಾ ಸ್ತೋತ್ರ ಹಾಕಿದ್ದೆ, ಹಾಗಾಗಿ ಅವನು ಕೈ ಮುಕ್ಕೊಂಡು ಯಾವ ರೀತಿ ನಿಂತಿದ್ದಾನೆ ನೋಡ್ಕೋತಾ ಹೋಗಿ ನಿಮಗೆ ಅರ್ಥ ಆಗುತ್ತಾ ನೋಡಿ. ಎಷ್ಟು ಕ್ಯೂಟಾಗಿ ಮಾಡಿದ್ದಾನೆ. Why are you scolding him? Because he's doing bad habit. He's doing a bad habit. What did he do? On kuda jagi kattana ninage. Nan ಕೂದಲ ಜಗಿಕತ್ತಾನ. ಒಂದು ಹೇಗ್ ಕಟ್ಟೆ ಅಂದ್ರೆ ಅವನ್ನ ಹೊಡಿತೀನಿ ಅಷ್ಟೇ. ಹೊಡಿತೀಯ ಹಂಗ ನೀನ? ಹಂಗೆ ಹೊಡಿ ಬಾ, ಹೊಡಿ ಬಾ. ಹೊಡಿ ವೈಟ್. ಹೊಡಿ, ಹೊಡಿ. ಏನು ಈಗ ಏನು ಮಾಡ್ತೀಯ ಅಣ್ಣಗ? ಹೊಡಿ. ಅವಂಗೇನು ಮಾಡ್ತೀಯ? ಅವನ್ನ ಹಠ ಮಾಡ್ತಾನೆ ಹಂಗೆ. ಹೊಡಿ. ಅವನ್ನ ಹಠ ಮಾಡ್ತಾನೆ ಎಲ್ಲ. ಹಠ ಮಾ. ನೋಡಿದ್ರಲ್ಲ ಫ್ರೆಂಡ್ಸ್, ನಕ್ಷು ನಿಶ್ಚಲ ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಅಂತೇಳಿ. ಪುಟ್ಟ ಮಕ್ಕಳಿದ್ರೆ ಹೀಗೆ ನೋಡಿ. ಹಾಗಾಗಿ ನಾನು ಕೂಡ ಹೇಳಿದ್ನೆಲ್ಲ ನಿಮಗೆ ಶೇರ್ ಮಾಡ್ಬೇಕಂತ ಅನಿಸಿತ್ತು. ಹಾಗೆ ನೆನಪು ಕೂಡ ಭಾಳ ಬರ್ತಾಯಿದ್ರು ನೋಡಿ ಅವರು. ಹಾಗೆ ಮೊನ್ನೆ ಕೂಡ ನಾನು ನಕ್ಷ ಜೊತೆ ಮಾತಾಡಿದೆ, ನಿಶ್ಚಲ್ ಜೊತೆನೂ ಮಾತಾಡಿದೆ ನೋಡಿ. ಅದಾದ ನಂತರ ಇದು ಅವರೆಲ್ಲ ಊರಿಗೆ ಹೋಗಿ ಒಂದು 2-3 ದಿನ ಆಗಿತ್ತು ನೋಡಿ. ಈ ಕ್ಲಿಪ್ಪಿಂಗ್ ಬಂದು ನಾನು ಇದ್ರ ಜೊತೆಗೆ ಆ್ಯಡ್ ಮಾಡಿದ್ದೀನಿ. ಯಾಕಂದರೆ ಬೇರೆ ವೀಡಿಯೋಗಳು ನನ್ನ ಹತ್ರ ಜಾಸ್ತಿ ಯಾವೂ ಇರಲಿಲ್ಲ. ಹಾಗಾಗಿ ನಾನು ಈ ವಿಡಿಯೋ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಮಗಳು ಮೊದಲಿಗೆ ಹೊರಗಡೆ ಹೋಗಿ ಬಂದು ಏನಾದರೂ ತಿಂದುಬಿಟ್ಟು ನಂತರ ಸ್ವಲ್ಪ ಬುಕ್ಸು ಅದೆಲ್ಲ ಕಾಲೇಜಿಗೆ ತರೋದಿತ್ತು ನೋಡಿ. ಹಾಗಾಗಿ ಹೋಗೋಣ ಅಂತ ಹೇಳಿದ್ಲು ನಮ್ಮ ಮನೆಯವರಿಗೆ. ಓಕೆ ರೆಡಿ ಆಗಮ್ಮ ಅಂತ ಹೇಳಿದ್ರು ಅವರು. ಅದಾದ ನಂತರ ಇಲ್ಲ ಮನೆಗೆ ತಂದುಬಿಡಪ್ಪ, ಸ್ನ್ಯಾಕ್ಸ್ ಏನು ತರ್ತಿ ಅದನ್ನೆಲ್ಲ ನಾನೇನು ಹೇಳಿದ್ದೀನಿ ಅದೆಲ್ಲ, ಅಂದರೆ ಫಿಂಗರ್ ಚಿಪ್ಸು, ನಂತರ ಮೊಮೋಸ್ ಬಂದು, ನಂತರ ಅದಾದ ನಂತರ ಪೊಟ್ಯಾಟೊ ಟ್ವಿಸ್ಟರ್ ಕೂಡ ತೊಗೊಂಡು ಬಂದಿದ್ದಾರೆ ನೋಡಿ. ಮಗಳಿಗೆ ತುಂಬ ಇಷ್ಟ, ಚಿಕ್ಕ ಮಗಳಿಗೆ. ಹಾಗಾಗಿ ಏನಿರುತ್ತೋ ಏನು ಬಿಡುತ್ತೋ ಅದರಲ್ಲಿ ಮಕ್ಕಳಿಗೆ ಮಾತ್ರ, ಎಲ್ಲ ಮಕ್ಕಳಿಗೆ, ಇವಳಿಗಂತಲ್ಲ ಪ್ರತಿಯೊಂದು ಮಕ್ಕಳಿಗೆ ಕೂಡ ಇದು ಇಷ್ಟ ನೋಡಿ. ಹಾಗಾಗಿ ಕೊಟ್ಟಿದ್ದರು, ತೊಗೊಂಡು ಬಂದಿದ್ದರು. ಹಾಗಾಗಿ ತಿಂದುಬಿಟ್ಟು ಸ್ವಲ್ಪ ಹೊರಗಡೆ ಕೂಡ ಹೋಗ್ತಾ ಇದ್ದಾರೆ ನೋಡಿ ಮಗಳು ನಮ್ಮ ಮನೆಯವ್ರ ಜೊತೆಗೆ. ಹೇಳಿದ್ನೆಲ್ಲ ಕಾಲೇಜಿನ ಸ್ಕೂಲ್ ಎಲ್ಲ ಸ್ಟಾರ್ಟ್ ಆದವು, ಏನೇನು ಬೇಕು ಬುಕ್ಸು ಅದೆಲ್ಲ. ನಂತರ ಶೂ ಕೂಡ ತರೋದಿತ್ತು ಅವಳಿಗೆ. ಹಾಗಾಗಿ ತಿಂದುಬಿಟ್ಟು ಹೋದ್ರಾಯ್ತು ಅಂತ ಅಂದ್ಕೊಂಡು ಈಗೆಲ್ಲ ನಾನು ಕೂಡ ವೀಡಿಯೋ ಮಾಡ್ಕೋತೀನಿ ಅಂತ ಹೇಳಿದ್ದಕ್ಕೆ ಪಾಪ ಎಲ್ಲ ಓಪನ್ ಮಾಡಿ ಇಟ್ಟಿದ್ದು ನೋಡಿ. ಇಲ್ಲೇನು ತೋರಿಸ್ತಾ ಇದ್ದೀನಲ್ಲ ಮೊಮೋಸ್ ಬಂದು ಅದು ಕರ್ದಿದ್ದಿತ್ತು ನೋಡಿ, ಅಂದರೆ ಡೀಪ್ ಫ್ರೈ ಮಾಡಿದ್ದಿತ್ತು. ನನಗೆ ಏನು ಬೇಯಿಸ್ತಾರಲ್ಲ ಉಗಿಯಲ್ಲಿ, ನನಗೆ ಸ್ಟೀಮ್ ಮಾಡ್ತಾರಲ್ಲ ಆ ಥರ ಮೊಮೋಸ್ ಬಂದರೆ ಇದ್ದರೆ ತುಂಬ ಇಷ್ಟ ನೋಡಿ. ನಾನು ಕೂಡ ಭಾಳಷ್ಟರೇ ಮನೆಯಲ್ಲೇ ಮಾಡಿದ್ದೀನಿ. ಮಕ್ಕಳು ಕೂಡ ಹೇಳಿದ್ರು ನೋಡಿ, ಇದು ಈ ಥರ ಕರೆದ್ಬಿಟ್ರೆ ಚೆನ್ನಾಗಿರಂಗಿಲ್ಲಮ್ಮ, ನೀ ಏನು ಮನೆಯಲ್ಲಿ ಮಾಡ್ತೀಯಲ್ಲ ತುಂಬ ಟೇಸ್ಟಿಯಾಗಿರುತ್ತೆ, ಎಲ್ದಿ ಕೂಡ ಇರುತ್ತೆ ನೋಡಮ್ಮ ಅಂತ ಹೇಳಿದರು. ಸ್ವಲ್ಪ ಹಾರ್ಡ್ ಇತ್ತು ನೋಡಿ ತಿನ್ನಬೇಕಾದ್ರೆ ಇದು ಮೊಮೋಸ್ ಬಂದು, ಅಂದರೆ ಸ್ವಲ್ಪ ಸ್ಮೂತ್ ಟೈಪ್ ಏನು ಇರಲಿಲ್ಲ, ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ಫಿಂಗರ್ ಚಿಪ್ಸು ಅದೆಲ್ಲ ಇಷ್ಟ ಆಯ್ತು ನೋಡಿ. ಅದ್ರ ಜೊತೆಗೆ ಮಯೋನೀಸ್ ಕೂಡ ಕೊಟ್ಟಿದ್ರು ನೋಡಿ. ಹಾಗೆ ಮಗಳು ಕೂಡ ಇಷ್ಟ, ಇದೇನೋ ನಮ್ಗೆ ಅಷ್ಟೇನು ಇಷ್ಟ ಆಗಲಿಲ್ಲ, ಬಟ್ ಮಗಳಿಗೆ ತುಂಬ ಇಷ್ಟ ಆಯಿತು. ಒಟ್ಟು ಮಕ್ಕಳಿಗೆ ಇಷ್ಟ ಆಗಿದ್ದು ತಂದು ಕೊಟ್ರಲ್ಲ, ಅದೇ ಇಷ್ಟ ನೋಡಿ ನಮಗೂ ಕೂಡ. ನಮ್ಮ ಮನೆಯವರು ಮಕ್ಕಳು ಏನು ಕೇಳ್ತಾರಂದರೆ ಅದು ತಂದು ಕೊಡೋಕೆ ರೆಡಿನೇ ಇರ್ತಾರೆ ನೋಡಿ ಅವರು. ನಾನೇ ಸ್ವಲ್ಪ ಬೈತಾ ಇರ್ತೀನಿ ಮನೇಲಿ, ನಾ ಮಾಡ್ಕೊಡ್ತೀನಿ ರೀ ಅಂತ ಅಂದ್ರೂ ಕೇಳೋದಿಲ್ಲ ನೋಡಿ ಅವರು. ನೋಡಿ ಮಗಳಿನ ಮುಖದಲ್ಲಿ ನೋಡಿ ಎಷ್ಟು ನಗು ಬರ್ತಾಯಿದೆ ಅಂದರೆ, ಯಾಕಂದರೆ ಈ ಥರ ಸ್ನ್ಯಾಕ್ಸ್ ಇದ್ದರೆ ಅವಳಿಗೆ ತುಂಬ ಅಂದ್ರೆ ತುಂಬ ಇಷ್ಟ. ದೊಡ್ಡವಳಿಗೆ ಅಷ್ಟು ಇಷ್ಟ ಆಗೋದಿಲ್ಲ, ಬಟ್ ಚಿಕ್ಕವಳಿಗೆ ಮಾತ್ರ ತುಂಬ ಇಷ್ಟ ನೋಡಿ. ಹಾಗೆ ವಿಡಿಯೋ ಕೂಡ ಮಾಡಿಕೊಂಡೆ. ಬೇಡಮ್ಮ ಅಂತ ಹೇಳ್ತಾ ಇದ್ಲು, ಆದರೂ ಕೂಡ ಸುಮ್ಮನೆ ಇದ್ಲು ನೋಡಿ ಅವಳು. ವಿಡಿಯೋ ಮಾಡ್ಕೋಬೇಕಾದ್ರೆ ಹಾಯ್ ಕೂಡ ಹೇಳ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್ ನಿಮಗೆ. ಹಾಗೆ ಈ ವಿಡಿಯೋ ಬಂದು ಏನು ನಮ್ಮ ಮನೆ ಮೇಲಿಂದನೇ ಮಾಡ್ಕೊಂಡಿದ್ದಿತ್ತು ನೋಡಿ. ಮಗಳು ನೋಡಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮೋಡ ಎಲ್ಲ, ಕ್ಲೈಮೇಟೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ದೊಡ್ಡ ಮಗಳನ್ನೇ ನನಗೆ ವಿಡಿಯೋ ಮಾಡಿ ಇದನ್ನು ಕೊಟ್ಟಲು ನೋಡ್ತಾ ಇರ್ಬೋದು ನೀವು. ಏನು ನಾವು ಚಿಕ್ಕವ್ರು ಇರಬೇಕಾದ್ರೆ ಕಾಮನ ಬಿಲ್ ಅಂತ ಏನು ಹೇಳ್ತಾ ಇದ್ವಲ್ಲ,
ಅದು ಕೂಡ ಕಾಣಿಸ್ತಿತ್ತಂತ, ಹಾಗಾಗಿ ವಿಡಿಯೋ ಮಾಡ್ಕೊಂಡ್ಲು. ನಿಮಗೆ ಕಾಣಿಸುತ್ತಾ ಇಲ್ಲ ಅಷ್ಟು ನನಗೆ ಕಾಣಿಸವಲ್ದು ನೋಡಿ. ಹಾಗಾಗಿ ಅದಾದ ನಂತರ ಮಗಳು ಕೂಡ ಸ್ವಲ್ಪ ಟೀ ಮಾಡಿದ್ಲು ನೋಡಿ. ನಾನು ನಮ್ಮ ಮನೆಯವರು ಸ್ವಲ್ಪ ಯಾವುದೋ ಒಂದು ವಿಷಯ ಮಾತಾಡ್ಕೊತ ಕೂತ್ಕೊಂಡಿದ್ವಿ. ಹಾಗೆ ದೊಡ್ಡ ಮಗಳು ಬಂದು ಕೂಡ ವೀಡಿಯೋ ಮಾಡಿದ್ಲು. ಚಿಕ್ಕ ಮಗಳು ಸ್ವಲ್ಪ ಟೀ ಅದೆಲ್ಲ ಮಾಡ್ಕೊಂಡು ಬಂದು ಕೊಟ್ಟಳು ನೋಡಿ. ಈಗ ಕುಡಿತಾನೆ ನಾವು ಮಾತು ಕೂಡ ಮಾತಾಡ್ತಾ ಇದ್ವಿ. ಅದಾದ ನಂತರ ಸ್ವಲ್ಪ ಅವಳು ಹೇಳಿದ್ನೆಲ್ಲ ಬುಕ್ಸು ಶೂಸ್ ಎಲ್ಲ ತರೋದಿತ್ತು ಅಂಥೇಳಿ ನಾನು ಕೂಡ ಸಾಕು ಬಿಡುಪುಟ ವೀಡಿಯೋ ಮಾಡಿದ್ದು ಅಂತ ಹೇಳ್ತಾ ಇದ್ದೆ. ಬಟ್ ದೊಡ್ಡ ಮಗಳು ಸ್ವಲ್ಪ ಬಹಳ ಹೆಲ್ಪ್ ಮಾಡ್ತಾಳೆ ನೋಡಿ ವೀಡಿಯೋ ಅದೆಲ್ಲ ಮಾಡೋದಕ್ಕೆ. ಚಿಕ್ಕವಳು ಕೂಡ ಮಾಡ್ತಾಳೆ, ಮತ್ತು ಈ ವಿಡಿಯೋ ನೋಡಿದರೆ ಅವಳಿಗೂ ಕೂಡ ತುಂಬ ಕೋಪ ಬರ್ಬೋದು, ಹಾಗಾಗಿ ಹೇಳ್ತಾ ಇದ್ದೀನಿ. ಅದಾದ ನಂತರ ಇದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ ಬಂದು ಆವತ್ತಿನ ದಿನದಲ್ಲಿ ನಾನು ಯಾವುದೇ ರೀತಿಯಿಂದ ವೀಡಿಯೋನ ಮತ್ತೆ ಕಂಟಿನ್ಯೂ ಮಾಡಲೇ ಇಲ್ಲ ನೋಡಿ. ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಟಿಫನಿಗೆ ಬಂದು, ಅಂದರೆ ಹಿಂದಿನ ದಿನ ಬಂದು ನಾನು ಇಡ್ಲಿ ಮಾಡಿದ್ದೆ ನೋಡಿ ಟಿಫನಿಗಾಗಿ. ಅದಾದ ನಂತರ ಸ್ವಲ್ಪ ಹಿಟ್ಟೇನು ಮಿಕ್ಕಿತ್ತು, ಹಾಗಾಗಿ ಮನೆಯಲ್ಲಿ ತಟ್ಟೆ ಇಡ್ಲಿ ಮಾಡಿದ್ರೆ ಆಯಿತು, ಭಾಳ ದಿನ ಆಯ್ತಲ್ಲ ನೋಡೋಣ ಯಾವ ರೀತಿ ಬರ್ತಾವ ಅಂತ ಹೇಳಿಬಿಟ್ಟು ನಾನು ಇಡ್ಲಿ ಇಟ್ಟು ಉಳಿದಿದ್ದನ್ನೇ ತಟ್ಟೆ ಇಡ್ಲಿ ಮಾಡ್ತಾಯಿದ್ದೀನಿ ನೋಡಿ. ಸ್ವಲ್ಪ ಚಟ್ನಿ ಕೂಡ ಇತ್ತಂತ ಹೇಳಿ ನಾನು ಫ್ರಿಜ್ಜಿನಲ್ಲಿ ಎತ್ತಿಟ್ಟಿದ್ದೆ, ಅಂದರೆ ಹಿಂದಿನ ದಿನ. ಇದ್ರ ಜೊತೆಗೆ ಸ್ವಲ್ಪ ತಿನ್ಬೋದಲ್ಲ, ಭಾಳಷ್ಟು ಏನು ತಟ್ಟೆ ಇಡ್ಲಿ ಆಗಲಿಲ್ಲ ನೋಡಿ, 6 ಅಷ್ಟೇ ಆಗಿದ್ದು. ಹಾಗಾಗಿ ನಮಗೆ ಸರಿ ಹೋಗುತ್ತಲ್ಲ, ಸ್ವಲ್ಪ ಚಟ್ನಿ ಕೂಡ ಇದೆ ಅಂಥೇಳಿ ನಾನು ಸಾಂಬಾರು ಕೂಡ ಮಾಡಿದೆ. ಬಟ್ ಕರೆಂಟು ಜಾಸ್ತಿ ಹೋಗೋದು ಬರೋದಕ್ಕೆ ಚಟ್ನಿ ಕೂಡ ಅಷ್ಟೇನು ಚೆನ್ನಾಗಿರಲಿಲ್ಲ ನೋಡಿ. ಹಾಗಾಗಿ ನಾನು ಮಕ್ಕಳ ಜೊತೆಗೆ ಕುತ್ಕೊಂಡು ಇಡ್ಲಿ ಸಾಂಬಾರು ಅಷ್ಟೇ ತಿಂದುಬಿಟ್ಟು ಮಧ್ಯಾಹ್ನದ ಅಡುಗೆ ಕೂಡ ನಾನು ಬೇಗ ಮಾಡಿದ್ರಾಯ್ತು. ಯಾಕಂದರೆ ಚಟ್ನಿ ಇದ್ರೇ ಇಷ್ಟ ನೋಡಿ ನಮಗೆ, ಅಂದರೆ ಇಡ್ಲಿಗೆ ದೋಸೆ ಎಲ್ಲದಕ್ಕೂ ಚಟ್ನಿ ಇರಬೇಕು. ಚಟ್ನಿ ಇಲ್ಲಾಂದರೆ ನನಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಅದು ಕೂಡ ಅಷ್ಟು ಸರಿಗಿಲ್ಲ ಅಂತ ಅಂದ್ಕೊಂಡು ಟಿಫನ್ನು ಕೂಡ ಅವತ್ತು ಅಷ್ಟಕ್ಕಷ್ಟೇ ಆಯ್ತು ನೋಡಿ. ಯಾಕಂದರೆ ಬರೀ ಸಾಂಬಾರು ಇಡ್ಲಿ ತಿಂದಿದ್ದಕ್ಕೆ ನನಗೆ ಅಷ್ಟೇನು ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ಲಿಲ್ಲ. ಟಿಫಿನ್ ಬಂದು ಬೇಗನೆ ಅಡುಗೆ ಮಾಡ್ತೀನಮ್ಮ, ಇದಿಷ್ಟು ತಿಂದುಬಿಡಿ, ಅದಾದ ನಂತರ ಜ್ಯೂಸ್ ಕೂಡ ಯಾವುದಾದ್ರೂ ಆ್ಯಪಲ್ ಜ್ಯೂಸ್ ಏನಾದರೂ ಮಾಡ್ತೀನಿ ಅಂತ ಹೇಳಿದೆ ಮಕ್ಕಳಿಗೆ. ಓಕೆ ಅಮ್ಮ ಇರಲಿ ಬಿಡು ಪರವಾಗಿಲ್ಲ, ಸಾಂಬಾರಾದರೂ ಬಿಸಿ ಸಾಂಬಾರು ಮಾಡಿದೆಯಲ್ಲ ಅಂತೇಳಿ ಮಕ್ಕಳು ಪಾಪ ಅಡ್ಜಸ್ಟ್ ಮಾಡಿಕೊಂಡು ಟಿಫಿನ್ ಮಾಡಿದ್ವಿ ನೋಡಿ. 3 ಮಾಡಿದ್ವಿ. ನಮ್ಮ ಮನೆಯವರು ಸ್ವಲ್ಪ ಬೇಗ ಕೆಲಸ ಇದೆ, ನಾನು ಟಿಫನಿಗೆ ಇರೋದಿಲ್ಲ ಅಂತ ಹೇಳಿಬಿಟ್ಟು ಅವರು ಹೋಗಿದ್ರು. ಆಲ್ರೆಡಿ ಅವರು ಹೊರಗಡೆ ಹೋಗಿದ್ರು, ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಂತ ಹೇಳಿಬಿಟ್ಟು ಅವ್ರು ಹೋಗಿದ್ರು ನೋಡಿ. ಈಗ ಮಕ್ಕಳು ನಾನು ಟಿಫನ್ ಮಾಡ್ತಾಯಿದ್ದೀವಿ. ಸಾಂಬಾರು ಮಾತ್ರ ನಿಜವಾಗ್ಲೂ ಹೇಳ್ತೀನಿ ಸೂಪರಾಗಿತ್ತು ನೋಡಿ. ನಾನು ಸ್ವಲ್ಪ ತರಕಾರಿ ಅದೆಲ್ಲ ಹಾಕಿ ಮಾಡಿದ್ದೆ ನೋಡಿ. ಸ್ವಲ್ಪ ಲೇಟ್ ಆಗಿತ್ತು ಅವತ್ತು ಟಿಫಿನ್ ಬಂದು, ಹಾಗಾಗಿ ಅವಸರಾಗಿ ನಾನು ಎಲ್ಲ ತರಕಾರಿನ ಅದರಲ್ಲೇ ಹಾಕಿಬಿಟ್ಟು ಕುಕ್ಕರ್ನಲ್ಲಿ ವಿಜಿಲ್ ಬರೆಸ್ಬಿಟ್ಟು ನಂತರ ಲಾಸ್ಟಿಗೆ ಒಗ್ಗರಣೆ ಒಂದು ಕೊಟ್ಟಿದ್ದಿತ್ತು. ಹಾಗಾಗಿ ಸಾಂಬಾರು ಕೂಡ ಸೂಪರಾಗಿತ್ತು ನೋಡಿ. ಮಕ್ಕಳಿಗೆ ಹೇಳಿದೆ ನಾನು ಚಪಾತಿ ಬೆಂಡೆಕಾಯಿ ಪಲ್ಯ ಏನಾದರೂ ಮಾಡ್ತೀನಿ ಅಂತ. ಇಲ್ಲ ಸಾಂಬಾರಿದೆ, ಅನ್ನ ಒಂದು ಮಾಡಿಬಿಡಮ್ಮ, ನೈಟ್ ಟೈಮ್ ಬೇಕಂದ್ರೆ ಚಪಾತಿ ಏನಾದರೂ ಮಾಡುವಂತೆ ಅಂತ ಹೇಳಿದರು. ಹಾಗಾಗಿ ನಾನು ಮಧ್ಯಾಹ್ನಕ್ಕೆ ಬಂದು ಸ್ವಲ್ಪ ವೈಟ್ ರೈಸ್ ಮಾಡಿದೆ. ಅದಾದ ನಂತರ ದೊಡ್ಡ ಮಗಳಿಗೆ ಸ್ವಲ್ಪ ಚಿತ್ರಾನ್ನ ಅಂದರೆ ಭಾಳ ಇಷ್ಟ ನೋಡಿ. ಹಾಗಾಗಿ ನಾನು ಚಿತ್ರಾನ್ನ ಕೂಡ ಮಾಡಿದ್ದೆ ಮಧ್ಯಾಹ್ನ. ಅನ್ನ ಸಾಂಬಾರು ನಂತರ ಚಿತ್ರಾನ್ನ ಮೊಸರನ್ನ ಕೂಡ ಊಟ ಮುಗಿಸಿದ್ವಿ ನಾವು. ಅದಾದಮೇಲೆ ಸಾಯಂಕಾಲ ಹೇಳಿದ್ನೆಲ್ಲ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ, ಇಡ್ಲಿ ಅಷ್ಟು ತಿಂದಿರೋದಕ್ಕೆ ಟಿಫನ್ನಿಗೆ. ಮಧ್ಯಾಹ್ನ ಕೂಡ ಊಟ ಸರಿಯಾಗಿಲ್ಲ ಅಂಥೇಳಿ ಸ್ವಲ್ಪ ಚಪಾತಿ ಹಿಟ್ಟು ಅದೆಲ್ಲ ಕಲಿಸ್ಬಿಟ್ಟು ನಾನೀಗ ಸಾಯಂಕಾಲಕ್ಕೆ ವಡೆ ಕೂಡ ಮಾಡ್ತಾಯಿದ್ದೀನಿ ನೋಡಿ. ಅಂದರೆ ಆಲ್ರೆಡಿ ನಿಮ್ಗೆ ಹಲವಾರು ಸರಿ ನಾನು ನನ್ನ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ಕಡಲೆಬೇಳೆ ಉದ್ದಿನಬೇಳೆ ವಡೆ ಅಂತ ಹೇಳಿಬಿಟ್ಟು. ನಾನು ಎರಡೂ ಸ್ವಲ್ಪ ಬೇಳೆಗಳ್ನ 1 ಅವರ್ 2 ಅವರ್ಸ್ ಈ ಥರ ನೆನೆಸ್ಬಿಟ್ಟು ಅದಕ್ಕೆಲ್ಲ ಮಸಾಲೆ ಹಾಕಿಬಿಟ್ಟು ವಡೆ ಕೂಡ ಮಾಡಿದ್ದೆ ನೋಡಿ. ಯಾಕಂದರೆ ಮಕ್ಕಳಿಗೆ ಈ ರೀತಿಯಾಗಿ ಏನಾದರೂ ಸ್ವಲ್ಪ ನನಗೂ ಸ್ವಲ್ಪ ಫ್ರೀ ಅಂತ ಅನ್ನಿಸ್ದಾಗ, ನನಗೆ ಮಾಡ್ಬೇಕಂತ ಅನ್ನಿಸ್ದಾಗ ನಾನು ಈ ರೀತಿ ಸ್ವಲ್ಪ ಮಕ್ಕಳಿಗೆ ಮಾಡಿಕೊಡ್ತಿರ್ತೀನಿ. ಯಾಕಂದರೆ ಸ್ವಲ್ಪ ನನಗೆ ಕಾಲು ನೋವು ಅದೆಲ್ಲ ಇದೆ ನೋಡಿ. ಹಾಗಾಗಿ ನನಗೆ ಸ್ವಲ್ಪ ಆರಾಮ ಅನ್ನಿಸ್ದಾಗ ಮಾತ್ರ ನಾನು ಈ ರೀತಿ ಖಂಡಿತವಾಗಿ ಮಕ್ಕಳಿಗೆ ಏನಾದರೂ ಮಾಡಿಕೊಡ್ತಾ ಇರ್ತೀನಿ. ನಾನು ನೋಡ್ತಾ ಇರ್ಬೋದು ಸೂಪರಾಗಿದ್ದು, ಟೇಸ್ಟ್ ಮಾತ್ರ ಮಕ್ಕಳಿಗಂತೂ ತುಂಬ ಇಷ್ಟ. ಅದು ನೀನು ಇಷ್ಟು ಫುಲ್ಲೆಲ್ಲ ಹೊಟ್ಟೆ ಫುಲ್ಲೆಲ್ಲ ನೀನು ವಡೆ ಮಾಡಿಕೊಟ್ರೆ ನಾವು ಚಪಾತಿ ಪಲ್ಯ ಯಾವಾಗ ತಿನ್ನಬೇಕಮ್ಮ ಅಂತ ಹೇಳ್ತಾಯಿದ್ರು ನೋಡಿ ಮಕ್ಕಳು. ನಾನಿದು ಬಂದು ಸಾಯಂಕಾಲ 6:30 ಇಷ್ಟ ಆಗಿರ್ಬೋದು ನೋಡಿ ಟೈಮ್ ಬಂದು. ನನಗೂ ಅಷ್ಟು ನೆನಪಿಲ್ಲ, 6:30 ಅಂತೂ ಆಗಿತ್ತು ಟೈಮ್ ಬಂದು. ಆ ಟೈಮ್ನಲ್ಲಿ ನಾನು ಟೀ ಕೂಡ ಮಾಡಲಿಕ್ಕಿಟ್ಟಿದ್ದೆ. ಅದಾದ ನಂತರ ಅದ್ರ ಜೊತೆಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂಥೇಳಿ ವಡೆ ಕೂಡ ರೆಡಿ ಮಾಡಿದೆ ನೋಡಿ. ಹಿಟ್ಟು ಈ ರೀತಿಯಾಗಿ ರುಬ್ಕೊಂಡಿದ್ದೆ ನಾನು. ಕಡಲೆಬೇಳೆ ಉದ್ದಿನಬೇಳೆ ಸಮ ಪ್ರಮಾಣದಲ್ಲಿ ತೊಗೊಂಡು 1 ಅವರ್ 2 ಅವರ್ ನಿಮಗೆ ಎಷ್ಟು ಟೈಮ್ ನಡೀತಾ ನೋಡಿ. ಇದೇನು ಇಷ್ಟೇ ನೆನಿಬೇಕಂತೇನಿಲ್ಲ, ಮಿನಿಮಮ್ 1 ಅವರ್ ಆದರೂ ನೆನಿಬೇಕಾಗುತ್ತೆ. ಇದು ಕಡಲೆಬೇಳೆ ಉದ್ದಿನಬೇಳೆ ಬಂದು ಮಿಕ್ಸಿಗೆ ಬಂದು ನೀವು ಮೆಣಸಿಕಾಯಿ ಕರಿಬೇವು ಕೊತ್ತಂಬರಿ ಜೀರಿಗೆ ಒಂದಿಷ್ಟು ಇಂಗು ಇಷ್ಟು ಹಾಕಿ ಉಪ್ಪು ಹಾಕಿ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ನೀವು ತರಿಯಾಗಿ ರುಬ್ಕೋಬೇಕಾಗತ್ತೆ ನೋಡಿ. ಈಸಿ ಕೆಲಸ, ಇದೇನು ಭಾಳ ಈ ಥರನೇ ಆಗಬೇಕಿಟ್ಟು ಇದೇ ಥರನೇ ಇರಬೇಕಂತೇನು ಇಲ್ಲ. ಯಾಕಂದರೆ ಸ್ವಲ್ಪ ನೀರು ಹಾಕಿಬಿಟ್ಟು ನೀವು
ಮಿಕ್ಸಿ ಮಾಡಬೇಕಾಗುತ್ತೆ. ಯಾಕಂದರೆ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ನೋಡಿ. ಬೇಕಂದರೆ ಸ್ವಲ್ಪ ನಿಮ್ಗೆ ನೀವು ಸೋಡಾ ಬೇಕಂದ್ರೂ ಕೂಡ ಹಾಕ್ಬೋದು ನೋಡಿ. ನಾನು ಒಂದು ಚಿಟಿಕೆ ಸೋಡಾ ಕೂಡ ಹಾಕಿದ್ದೆ. ಯಾಕಂದರೆ ಮೇಲುಗಡೆ ಎಲ್ಲ ಕ್ರಿಸ್ಪಿಯಾಗಿ ಬಂದು ಒಳಗಡೆ ಸ್ಮೂತಾಗಿರ್ತಾವೆ ನೋಡಿ. ತುಂಬ ಅಂದ್ರೆ ತುಂಬ ಸೂಪರಾಗಿ ಟೇಸ್ಟಾಗಿರ್ತಾವೆ ನೋಡಿ. ಜೀರಿಗೆ, ನಂತರ ಇಂಗು, ಕೊತ್ತಂಬರಿ, ಇದಕ್ಕೆ ಕರಿಬೇವು ಕೊತ್ತಂಬರಿ ನೋಡಿ ಮುಖ್ಯವಾಗಿ ಬೇಕಾಗಿದ್ದು ವಡಕ್ಕೆ ಮಾತ್ರ ಕಂಪಲ್ಸರಿ ಈ ರೀತಿಯಾಗಿದ್ರೇ ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗಾಗಿ ಅದು ಕೂಡ ಮಾಡಿದ್ದೆ ನಾನು. ಮಕ್ಕಳಿಗೆ ನಿಜವಾಗ್ಲೂ ಹೇಳ್ತೀನಿ, ತುಂಬ ಅಂದರೆ ನನಗೂ ಇಷ್ಟ, ಬಟ್ ನನಗೆ ಅದು ಮಾಡ್ತಿರ್ತೀನಲ್ಲ ಅಷ್ಟು ತಿನ್ನಂಗೆ ಅನ್ಸಂಗಿಲ್ಲ ನೋಡಿ. ಹಾಗಾಗಿ ನಾನು ಮಕ್ಕಳಿಗೆಲ್ಲ ಮಾಡಿಕೊಟ್ಟೆ. ಮಕ್ಕಳು ಅದೇ ಹೇಳ್ತಾಯಿದ್ರು, ನೀನು ತಿನ್ನಮ್ಮ, ಟೇಸ್ಟ್ ನೋಡಮ್ಮ ಅಂಥೇಳಿ. ಉಪ್ಪು ಅದೆಲ್ಲ ಕರೆಕ್ಟ್ ಇತ್ತು ನೋಡಿ. ಈಗ ಒಂದು ಸ್ವಲ್ಪ ನಾನು ಒಂದು 2-3 ಸರಿ ಹಾಕಿಬಿಟ್ಟು ಗ್ಯಾಸೆಲ್ಲ ಆಫ್ ಮಾಡಿದೆ. ಯಾಕಂದರೆ ಅವರು ರಾತ್ರಿ ಊಟ ಕೂಡ ಮಾಡಬೇಕು ನೋಡಿ. ಹಾಗಾಗಿ ನಾನು ಸ್ವಲ್ಪನೇ ಮಾಡಿಕೊಟ್ಟೆ ಮಕ್ಕಳಿಗೆ. ಅದ್ರ ಜೊತೆ ಟೀ ಕೂಡ ಕೊಟ್ಟಿದ್ದೆ. ಕಾಂಬಿನೇಷನ್ ಸೂಪರಾಗಿತ್ತು. ಈ 6-6:30 ಟೈಮ್ ನೀವು ಈ ರೀತಿಯಾಗಿ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದರೆ 8:30-9 ಗಂಟೆ ಟೈಮಿಗೆ ನೀವು ಊಟ ಕೂಡ ಮಾಡ್ಬೋದು ನೋಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಒಂದು ನಾಳಿನ ವಿಡಿಯೋದಲ್ಲಿ ಸಿಗೋಣ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.